ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 8ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ಬ್ರ್ಯಾಂಡ್ ಅಡಿಯಲ್ಲಿ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಮಾರಾಟ ಮಾಡುತ್ತಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕಿಸಾನ್ ಬ್ರ್ಯಾಂಡ್, ಭಾರತ್ ಬ್ರ್ಯಾಂಡ್, ಜನಸಾತಿ ಬ್ರ್ಯಾಂಡ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಯ ಮೂಲಕ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ಮಾರಾಟವನ್ನು ಮಾಡ್ತಾ ಇದೆ. ಪ್ರತಿ ಕೆಜಿಗೆ 29 ರೂಪಾಯಿಗಳನ್ನು ನಿಗದಿ ಮಾಡಿರುತ್ತೆ ಅಕ್ಕಿಗೆ. ಇಲ್ಲಿ ಅಕ್ಕಿಯ ಜೊತೆಗೆ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಗೋಧಿ ಹಿಟ್ಟನ್ನು ಮತ್ತು ಕಡಲೆಬೇಳೆಯನ್ನು ಕೂಡ ಇಲ್ಲಿ ಮಾರಾಟವನ್ನು ಮಾಡ್ತಾ ಇದೆ. ಒಟ್ಟು 3 ವಸ್ತುಗಳನ್ನು ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡ್ತಾ ಇದೆ ಕೇಂದ್ರ ಸರ್ಕಾರ: ಅಕ್ಕಿ, ಗೋಧಿ ಹಿಟ್ಟು ಮತ್ತು ಕಡಲೆ ಬೇಳೆ. ಈ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಕ್ಕಿಯನ್ನು ಪ್ರತಿ ಕೆಜಿಗೆ 29 ರೂಪಾಯಿಯನ್ನು ಒಂದು ರೇಟನ್ನು ಫಿಕ್ಸ್ ಮಾಡಿರ್ತಾರೆ. ಹಾಗೆ ಈ ಗೋಧಿ ಹಿಟ್ಟಿಗೆ ಪ್ರತಿ ಕೆಜಿಗೆ 27.50 ರೂಪಾಯಿ. ಹಾಗೆ ಭಾರತ್ ಬ್ರ್ಯಾಂಡ್ ದಾಲ್ ಅಂದರೆ ಕಡಲೆಬೇಳೆ ಏನಿದೆ ಅದಕ್ಕೆ ಪ್ರತಿ ಕೆಜಿಗೆ 55 ರೂಪಾಯಿಗಳಷ್ಟು ನಿಗದಿಯನ್ನು ಮಾಡಿರ್ತಾರೆ. 5 ಕೆಜಿ ಮತ್ತು 10 ಕೆಜಿಯ ಒಂದು ಪ್ಯಾಕ್ಗಳಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಅಕ್ಕಿಯ ಕುರಿತು ಒಂದು ಇನ್ಫಾರ್ಮೇಷನ್ ಅನ್ನು ತಾವು ತಿಳ್ಕೋಬೇಕಾಗತ್ತೆ. ಅತಿ ಹೆಚ್ಚು ಅಕ್ಕಿ ಬೆಳೆಯುವಂತಹ ದೇಶಗಳು ಯಾವ್ದ್ಯಾವುದು? ಮೊದಲನೇದಾಗಿ ಚೀನಾ, ಇದು 1ನೇ ಸ್ಥಾನ ಇದೆ. ಅತಿ ಹೆಚ್ಚು ಅಕ್ಕಿ ಬೆಳೆಯುವಂತಹ ಅಥವಾ ಅಕ್ಕಿಯನ್ನು ಪ್ರೊಡಕ್ಷನ್ ಮಾಡುವಂತಹ ದೇಶಗಳ ಸಾಲಿನಲ್ಲಿ ಚೀನಾಗೆ ಮೊದಲನೇ ಸ್ಥಾನ. 2ನೇ ಸ್ಥಾನ ಭಾರತ ಇರುತ್ತೆ. ಹಾಗೆ 3ನೇ ಸ್ಥಾನ ಬಾಂಗ್ಲಾದೇಶ್. ಸೊ ಒಟ್ಟು ಈ 3 ದೇಶಗಳು ಜಾಗತಿಕವಾಗಿ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೀತವೆ. ಇನ್ನು ಅತಿ ಹೆಚ್ಚು ಅಕ್ಕಿ ಬೆಳೆಯುವಂತಹ ರಾಜ್ಯಗಳು ನಮ್ಮ ಭಾರತದಲ್ಲಿ ಯಾವ ಯಾವ ರಾಜ್ಯಗಳು? ಒಂದು ಪಶ್ಚಿಮ ಬಂಗಾಳ 1ನೇ ಸ್ಥಾನ, ಅತಿ ಹೆಚ್ಚು ಅಕ್ಕಿ ಬೆಳೆಯುತ್ತೆ. 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಹಾಗೂ 3ನೇ ಸ್ಥಾನದಲ್ಲಿ ಪಂಜಾಬ್. ಈ 3 ಪಾಯಿಂಟನ್ನು ತಾವು ಅಬ್ಸರ್ವ್ ಮಾಡಬೇಕು. ಇನ್ನು ಕರ್ನಾಟಕಕ್ಕೆ ಬರೋದಾದರೆ ಅತಿ ಹೆಚ್ಚು ಅಕ್ಕಿ ಬೆಳೆಯುವಂತಹ ಜಿಲ್ಲೆಗಳು ಯಾವ್ದ್ಯಾವುದು? ಸೊ ಮೊದಲನೇದಾಗಿ ಕೊಪ್ಪಳ. ಸೊ ಇದು 1ನೇ ಸ್ಥಾನ, ಅತಿ ಹೆಚ್ಚು ಒಂದು ಅಕ್ಕಿ ಬೆಳೆಯುವಂತಹ ಒಂದು ಜಿಲ್ಲೆ ಆಗುತ್ತೆ. ಹಾಗೆ 2ನೇದಾಗಿ ದಾವಣಗೆರೆ. ಸೊ 2 ಜಿಲ್ಲೆಗಳು ತಾವು ಅಬ್ಸರ್ವ್ ಮಾಡಬೇಕು. ಈ ಅಕ್ಕಿ ಅನ್ನೋದು ಏಕದಳ ಧಾನ್ಯ, ಅದೊಂದು ಏಕದಳ ಧಾನ್ಯ ಆಗುತ್ತೆ. ಇದರ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಒರೈಜಾ ಸಟೈವಾ. ಇನ್ನು ಗೋಲ್ಡನ್ ರೈಸ್, ಹಲವಾರು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ಕೂಡ. ಏನಿದು ಗೋಲ್ಡನ್ ರೈಸ್? ಇದು ಜೆನೆಟಿಕ್ ಇಂಜಿನಿಯರಿಂಗ್, ಬಯೋಲಾಜಿಕಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು, ಬಯೋಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಉತ್ಪಾದಿಸಲಾದಂತಹ ಒಂದು ಅಕ್ಕಿ ಆಗುತ್ತೆ ಗೋಲ್ಡನ್ ರೈಸ್. ಈ ಗೋಲ್ಡನ್ ರೈಸ್ ಏನಿರುತ್ತೆ ವೈಟಮಿನ್ ಎ, ವೈಟಮಿನ್ ಎ ಅನ್ನ ರಿಚ್ನೆಸ್ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ತುಂಬ ಒಂದು ರಿಚ್ ಇರುತ್ತೆ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಸೊ ಇರುಳು ಕುರುಡುತನ ಬರುತ್ತೆ. ಅದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಏನು ಬರುತ್ತೆ? ಸೊ ಇರುಳು ಕುರುಡುತನ. ಮತ್ತು ಗೋಲ್ಡನ್ ರೈಸ್ ಯಾವ ವಿಟಮಿನ್ನಲ್ಲಿ ರಿಚ್ ಇದೆ ಅಂತ ಕೂಡ ಕೇಳ್ತಾರೆ. ವಿಟಮಿನ್ ಎ ನಲ್ಲಿ ಗೋಲ್ಡನ್ ರೈಸ್ ರಿಚ್ನೆಸ್ ಇರುತ್ತೆ. ಮುಂದಿನ ಪ್ರಶ್ನೆ, ನರೇಗಾ ಕೂಲಿ ಕಾರ್ಮಿಕರ ಮಕ್ಕಳ ಆರೈಕೆಗಾಗಿ ಕರ್ನಾಟಕದ ಪಂಚಾಯತ್ ರಾಜ್ ಇಲಾಖೆ ಆರಂಭಿಸಿರುವ ಯೋಜನೆಯ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು ತಾಯಿಯ ಮಡಿಲು, ತಾಯಿಯ ತೊಟ್ಟಿಲು, ತಾಯಿಯ ಮನೆ, ಕೂಸಿನ ಮನೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ.
ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಏನು ಮಾಡಿದೆ, ಈ ನರೇಗಾ ಕೆಲಸಕ್ಕೆ ಬರುವಂತಹ ಕೂಲಿ ಕಾರ್ಮಿಕರೇನಿರ್ತಾರೆ, ಹೆಣ್ಣು ಮಕ್ಕಳು ಏನಿರ್ತಾರೆ ಕೂಲಿ ಕಾರ್ಮಿಕರು, ಅವರ ಮಕ್ಕಳ ಆರೈಕೆಗಾಗಿ ಕೂಸಿನ ಮನೆ ಅನ್ನುವಂತಹ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಸೊ ಈ ತಾಯಂದಿರು ತಮ್ಮ ಮಕ್ಕಳ ಆರೈಕೆಗಾಗಿ ಈ ಕೂಸಿನ ಮನೆಯನ್ನು ಬಳಸ್ಕೋಬಹುದು. ಸುಮಾರು 4,000 ಕೂಸಿನ ಮನೆಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿರುತ್ತೆ. ನರೇಗಾ ಕೂಲಿಗೆ ಬರುವಂತಹ ತಾಯಂದಿರ ಮಕ್ಕಳೇನಿರ್ತಾರೆ, 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೇನಿರ್ತಾರೆ, ಈ ಮಕ್ಕಳ ಆರೈಕೆಗಾಗಿ, ಪಾಲನೆಗಾಗಿ, ಪೋಷಣೆಗಾಗಿ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಕೂಸಿನ ಮನೆ ಯೋಜನೆ ಜಾರಿಗೆ ತಂದಿದೆ. ಈ ಕೂಸಿನ ಮನೆ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ಶಿಶುಪಾಲನಾ ಕೇಂದ್ರವನ್ನು ತೆರೆಯಲಾಗುತ್ತೆ. ಕೂಸಿನ ಮನೆಗೆ ಬರುವಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸೋಕೆ ಪ್ರತಿದಿನ ಒಂದು ಮಗುವಿಗೆ 12 ರೂಪಾಯಿಗಳಷ್ಟು ಖರ್ಚನ್ನು ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿರ್ತಾರೆ. ಸೊ ಟೋಟಲ್ ಆಗಿ 4,000 ಕೂಸಿನ ಮನೆಗಳನ್ನು ಪ್ರಾರಂಭ ಮಾಡೋಕೆ, ರಾಜ್ಯದಾದ್ಯಂತ ಪ್ರಾರಂಭ ಮಾಡೋಕೆ ಸರ್ಕಾರ ಡಿಸೈಡ್ ಮಾಡಿರುತ್ತೆ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ 2005, ಇದನ್ನ 23 ಆಗಸ್ಟ್ 2005 ಅಂಗೀಕಾರ ಮಾಡ್ತಾರೆ. 2006 ಜಾರಿಗೆ ಬರುತ್ತೆ. ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಎಸ್ಪೆಷಲಿ PDO ಎಕ್ಸಾಮ್ನಲ್ಲಿ, ಯಾವಾಗ ನರೇಗಾ ಕಾಯ್ದೆ ಅಂಗೀಕಾರ ಆಯಿತು, ಯಾವಾಗ ಜಾರಿಗೆ ಬಂತು ಕೇಳ್ತಾರೆ. 2005 23 ಆಗಸ್ಟ್ ಆವಾಗ ಅಂಗೀಕಾರ ಆಗುತ್ತೆ, 2006 ಜಾರಿಗೆ ಬರುತ್ತೆ. ಪ್ರಸ್ತುತ ನರೇಗಾ ಯೋಜನೆ ಅಡಿಯಲ್ಲಿ ಕರ್ನಾಟಕದಲ್ಲಿ ಪ್ರತಿದಿನದ ಕೂಲಿ ಏನಿದೆ 316 ರೂಪಾಯಿ ಇದೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಕೂಲಿಯನ್ನು ಕೊಡ್ತಾ ಇದ್ದಾರೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಅದನ್ನು ತಾವು ಅಬ್ಸರ್ವ್ ಮಾಡಬೇಕು ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ, ಎಸ್ಪೆಷಲಿ PDO ಎಕ್ಸಾಮ್. ಸೊ ಪಂಚಾಯತ್ ರಾಜ್ ಇಲಾಖೆದು ಯಾವುದೇ ಎಕ್ಸಾಮ್ನಲ್ಲೂ ಕೂಡ ಕೇಳಬಹುದು ಈ ಒಂದು ಪಾಯಿಂಟನ್ನು. ಸೊ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಲಿಥಿಯಂ ತ್ರಿಕೋನ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಬೊಲಿವಿಯಾ, ಅರ್ಜೆಂಟೈನಾ, ಚಿಲಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ 3 ದೇಶಗಳಿಗೆ, ಬೊಲಿವಿಯಾ, ಅರ್ಜೆಂಟೈನಾ ಮತ್ತು ಚಿಲಿ, ಈ 3 ದೇಶಗಳಿಗೆ ಈ ಲಿಥಿಯಂ ತ್ರಿಕೋನ ಸಂಬಂಧಪಡುತ್ತೆ. ಏನಿದು ಲಿಥಿಯಂ ತ್ರಿಕೋನ ಅಂತಂದರೆ, ಈ ಲಿಥಿಯಂ ನಿಕ್ಷೇಪ ಇರುವಂತಹ ಅತಿ ಹೆಚ್ಚು ನಿಕ್ಷೇಪ ಇರುವಂತಹ ದೇಶಗಳಾಗುತ್ತೆ. ಈ 3 ದೇಶಗಳಲ್ಲಿ ಜಾಗತಿಕವಾಗಿ ಜಗತ್ತಿನಲ್ಲಿ ಎಷ್ಟು ಒಂದು ಲಿಥಿಯಂನ ಒಂದು ಖನಿಜ ಅಥವಾ ನಿಕ್ಷೇಪ ಇದೆ, ಸೊ ಅದರಲ್ಲಿ ಮೋರ್ ದ್ಯಾನ್ 50% ಏನಿದೆ ಈ ಲಿಥಿಯಂ ತ್ರಿಕೋನ ಅಂದರೆ ಈ 3 ದೇಶಗಳಲ್ಲಿ ಬರುತ್ತೆ. ಯಾಕೆ ಈ ಲಿಥಿಯಂ ತ್ರಿಕೋನ ಅಂತ ಇದ್ದಾರೆ ಅಂದರೆ, ಈ ಎಲ್ಲ ದೇಶಗಳು ಅಕ್ಕಪಕ್ಕದಲ್ಲೇ ಬರುತ್ತೆ. ಸೊ ಈ ರೀತಿ ಕನೆಕ್ಟ್ ಆಗುತ್ತೆ, ಅದಕ್ಕಾಗಿ ಲಿಥಿಯಂ ತ್ರಿಕೋನ ಅಂತಾರೆ. ಜಾಗತಿಕ ನಕ್ಷೆಯನ್ನು ತಾವು ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಚಿಲಿ ಬರುತ್ತೆ. ಈ ಚಿಲಿಯ ಮೇಲ್ಗಡೆ ಇಲ್ಲಿ ಬೊಲಿವಿಯಾ ಬರುತ್ತೆ. ಈ ಚಿಲಿಯ ಕೆಳಗಡೆ, ಈ ಕಡೆ ಬೊಲಿವಿಯಾನ ಕೆಳಗಡೆ ಏನು ಬರುತ್ತೆ, ಇಲ್ಲಿ ಅರ್ಜೆಂಟೈನಾ ಬರುತ್ತೆ. ಸೊ ಈ ರೀತಿಯಾಗಿ ಕನೆಕ್ಟ್ ಆಗುತ್ತೆ. ತ್ರಿಕೋನ ಮಾದರಿಯಲ್ಲಿ ಕನೆಕ್ಟ್ ಆಗೋದ್ರಿಂದ ಲಿಥಿಯಂ ತ್ರಿಕೋನ ಅಂತ ಕರೀತಾರೆ. ಸೊ ಜಾಗತಿಕವಾಗಿ ಲಿಥಿಯಂನ ಖನಿಜ ಎಷ್ಟಿದೆ ಅದರಲ್ಲಿ ಮೋರ್ ದ್ಯಾನ್ 50% ಈ 3 ದೇಶಗಳಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಪ್ರೆಸೆಂಟ್ ಸಿನಾರಿಯೋದಲ್ಲಿ, ಪ್ರೆಸೆಂಟ್ ವರ್ಲ್ಡ್ನಲ್ಲಿ ಈ ಲಿಥಿಯಂನ ಪಾಪ್ಯುಲಾರಿಟಿ, ಲಿಥಿಯಂನ ಬೆಲೆ ಏನಿದೆ ತುಂಬ ಒಂದು ಹೈಯೆಸ್ಟ್ ಲೆವೆಲ್ ಇದೆ. ಯಾಕಂದರೆ ಒಂದು ಸ್ಪೇಸ್ ಆಗಿರ್ಬೋದು ಅಥವಾ ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರ, ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಲಿಥಿಯಂ ಅನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಇದರ ಒಂದು ಬೆಲೆ ಮತ್ತು ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಬಹಳಷ್ಟು ಒಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಲಿಥಿಯಂಗೆ ಬಿಳಿ ಬಂಗಾರ, ವೈಟ್ ಗೋಲ್ಡ್ ಅಂತ ಕರೀತಾರೆ. ಅಮೆರಿಕದ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯ ಪ್ರಕಾರ ಪ್ರಪಂಚದ ಒಟ್ಟು ಲಿಥಿಯಂ ನಿಕ್ಷೇಪದಲ್ಲಿ ಅರ್ಧ ಭಾಗ ಲಿಥಿಯಂ ಏನಿದೆ ಈ ಲಿಥಿಯಂ ತ್ರಿಕೋನ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಬೊಲಿವಿಯಾ, ಅರ್ಜೆಂಟೈನಾ ಮತ್ತು ಚಿಲಿ ದೇಶಗಳಲ್ಲಿ ಕಂಡುಬರುತ್ತೆ. ನಾವು ಮುಖ್ಯವಾಗಿ ಲಿಥಿಯಂ ಯಾವ ಕ್ಷೇತ್ರಗಳಲ್ಲಿ ಬಳಸ್ತೀವಿ? ರಕ್ಷಣಾ ವಲಯ, ಡಿಫೆನ್ಸ್ ಸೆಕ್ಟರ್, ಪರಮಾಣು ಶಕ್ತಿ, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್, ವೈದ್ಯಕೀಯ ಉಪಕರಣ, ಬ್ಯಾಟರಿ ಚಾಲಿತ ವಾಹನ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಲಿಥಿಯಂ ಅನ್ನು ನಾವು ಉಪಯೋಗಿಸ್ತೀವಿ. ಮತ್ತು ಚೀನಾದಿಂದ ಹೈಯೆಸ್ಟ್ ಲಿಥಿಯಂ ಅನ್ನು ನಾವು ಇಂಪೋರ್ಟ್ ಕೂಡ ಮಾಡ್ಕೋತೀವಿ. ಸೊ ಅದು ಕೂಡ ಬಹಳಷ್ಟು ತಾವು ಅಬ್ಸರ್ವ್ನ ಮಾಡಬೇಕಾಗುತ್ತೆ. ಆ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಭಾರತ ಯಾವ ವರ್ಷದ ಒಳಗಾಗಿ ದೇಶದ ಇಂಗಾಲ ಹೊರಸೂಸುವಿಕೆಯನ್ನು ಶೂನ್ಯಕ್ಕೆ ಇಳಿಸುವಂತಹ ಗುರಿ ಹೊಂದಿದೆ ಅಂತ ಪ್ರಶ್ನೆ.
ಆಯ್ಕೆಗಳು 2030, 2040, 2060, 2070. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತ 2070 ಒಳಗಾಗಿ ಇಂಗಾಲದ ಹೊರಸೂಸುವಿಕೆ ಏನಿದೆ ಅದನ್ನು ಜೀರೋಗೆ, ಶೂನ್ಯಕ್ಕೆ ಇಳಿಸುವಂತಹ ಗುರಿಯನ್ನು ಹೊಂದಿದೆ. ಇತ್ತೀಚೆಗೆ ಗೋವಾದಲ್ಲಿ ಇಂಡಿಯಾ ಎನರ್ಜಿ ವೀಕ್ ಅನ್ನ ನಡೆಯುತ್ತೆ. ಗೋವಾದಲ್ಲಿ ಇಂಡಿಯಾ ಎನರ್ಜಿ ವೀಕ್. ಈ ಇಂಡಿಯಾ ಎನರ್ಜಿ ವೀಕ್ ಅನ್ನ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಅವರು ಮಾತನಾಡ್ತಾ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಹೇಳಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ಗುರಿ ಏನು, 2070 ಒಳಗಾಗಿ ಇಂಗಾಲದ ಹೊರಸೂಸುವಿಕೆ ಏನಿದೆ ಅದನ್ನ ಜೀರೋಗೆ ನಾವು ಇಳಿಸಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಗುರಿ ಅಂತ. ಮತ್ತು ದೇಶದ ಒಟ್ಟಾರೆ ಇಂಧನದಲ್ಲಿ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ನ ಶೇರ್ ಅಥವಾ ಪಾಲು ಎಷ್ಟು ಅಂದರೆ 6.3% ಶೇರ್ ಇದೆ. 2030 ವೇಳೆಗೆ ಇದರ ಒಂದು ಪರ್ಸೆಂಟೇಜ್ ಏನಿದೆ 15% ಇನ್ಕ್ರೀಸ್ ಮಾಡಬೇಕು. ಇದರ ಬಳಕೆಯನ್ನು ಅಂದರೆ ನ್ಯಾಚುರಲ್ ಗ್ಯಾಸನ್ನು ಅತಿ ಹೆಚ್ಚು ನಾವು ಬಳಸಬೇಕು ಅಂತ ಹೇಳಿ ಒಂದು ಗುರಿಯನ್ನು ಕೂಡ ಕೇಂದ್ರ ಸರ್ಕಾರ ಈ ಒಂದು ಸಮಯದಲ್ಲಿ ಹಾಕೊಂಡಿರುತ್ತೆ. ಜಗತ್ತಿನ 17% ಜನಸಂಖ್ಯೆ ಭಾರತ ಹೊಂದಿದೆ. ಆದರೂ ಕೂಡ ಇಂಗಾಲದ ಹೊರಸೂಸುವಿಕೆ ಪಾಲು ಕೇವಲ 4% ಅಂತ ಇಲ್ಲಿ ನಮಗೆ ಸಿಗುತ್ತೆ. ಅತಿ ಹೆಚ್ಚು ಇಂಗಾಲವನ್ನು ಹೊರಸೂಸುವ ದೇಶಗಳು ಯಾವ್ದ್ಯಾವುದು? ಮೊದಲೇ ಸ್ಥಾನದಲ್ಲಿ ಚೀನಾ ಬರುತ್ತೆ. 100ರಲ್ಲಿ ಇಂಗಾಲ ಹೊರಸೂಸುವಿಕೆಯಲ್ಲಿ 29.18% ಎಷ್ಟಿದೆ? ಒಂದು ಚೀನಾದ ಪಾಲಿದೆ. ಎರಡನೇದಾಗಿ ಅಮೆರಿಕ 14.02% ಇಂಗಾಲವನ್ನು ಹೊರಸೂಸುತ್ತೆ. ಭಾರತ 7.09% ಇಂಗಾಲವನ್ನು ಹೊರಸೂಸುತ್ತೆ. ಈ ಡಾಟಾ ಏನಾಗ್ತಾ ಇರುತ್ತೆ, ಅವಾಗವಾಗ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ತಾವು ಅಬ್ಸರ್ವ್ ಮಾಡಬೇಕು. ಮೇನ್ ಆಗಿ ಡಾಟಾಗಿಂತ ಈ 3 ದೇಶಗಳು ಅತಿ ಹೆಚ್ಚು ಸೂಸೋದು, ಅದು ತಾವು ಅಬ್ಸರ್ವ್ ಮಾಡಬೇಕು. ಡಾಟಾ ಸ್ವಲ್ಪ ನೀವು ಮರೆತರೂ ಕೂಡ ದೇಶಗಳನ್ನು ತಾವು ನೆನಪಿಟ್ಕೋಬೇಕು. ಯಾಕಂದರೆ ಇಷ್ಟು ಕವರ್ ಮಾಡೋಕ್ಕಾಗಲ್ಲ. ಭಾರತ 3rd ಪ್ಲೇಸ್ನಲ್ಲಿದೆ ಅಲ್ವಾ, ಸಡನ್ ಆಗಿ 2nd ಪ್ಲೇಸ್ಗೆ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ಸುಮಾರು ಗ್ಯಾಪ್ ಇದೆ, ಸುಮಾರು ಪರ್ಸೆಂಟೇಜ್ ಗ್ಯಾಪ್ ಇದೆ. ಬಟ್ ಏನಾದರೂ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಒಂದು ಫ್ರೆಶ್ ಆಗಿ ಒಂದು ಹೊಸ ಡಾಟಾ ಬಂತು ಅಂದರೆ ಅವಾಗ ತಾವು ನ್ಯೂಸ್ ಪೇಪರಲ್ಲಿ ಬಂದಂಥ ಡಾಟಾನ ಅಬ್ಸರ್ವ್ ಮಾಡಬೇಕು. ಹಾಗಾಗಿ ಹೆಸರುಗಳನ್ನು ಮಾತ್ರ ಇಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ಚೀನಾ, ಅಮೆರಿಕ, ಭಾರತ ಟಾಪ್ 3 ಒಂದು ಕಂಟ್ರೀಸ್ ಆಗತ್ತೆ. ಮುಂದಿನ ಪ್ರಶ್ನೆ, ಚಿಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಉತ್ತರ ಪೆಸಿಫಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರ, ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಚಿಲಿ ಕಂಡುಬರುತ್ತೆ. ಚಿಲಿಯ ಮಧ್ಯಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಕಾಳ್ಗಿಚ್ಚು ಆಗಿರುತ್ತೆ. ಕಾಳ್ಗಿಚ್ಚಿನಿಂದ ಸುಮಾರು 120ಕ್ಕಿಂತ ಅಧಿಕ ಸಾವು ನೋವುಗಳು ಆಗಿರುತ್ತೆ. ಹಾಗಾಗಿ ಈ ಒಂದು ಸ್ಥಳ ಸುದ್ದಿಯಲ್ಲಿದೆ. ಹಾಗೆ ಚಿಲಿ ಲಿಥಿಯಂ ತ್ರಿಕೋನದ ಭಾಗ ಕೂಡ ಹೌದು. ಲಿಥಿಯಂ ತ್ರಿಕೋನದ ಭಾಗ ಕೂಡ ಹೌದು. ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಸರಿಯಾದ ಉತ್ತರ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಈ ಒಂದು ಚಿಲಿ ಕಂಡುಬರುತ್ತೆ. ದಕ್ಷಿಣ ಪೆಸಿಫಿಕ್ ಸಾಗರ, ಚಿಲಿ ಇಲ್ಲಿ ಬರುತ್ತೆ, ದಕ್ಷಿಣ ಪೆಸಿಫಿಕ್ ಸಾಗರ ಈ ಕಡೆ ಬರುತ್ತೆ. ಇಷ್ಟು ತಮಗೆ ಗೊತ್ತಿರಬೇಕಾಗತ್ತೆ. ಮ್ಯಾಪ್ ಬೇಸಿಸ್ ತುಂಬ ಇಂಪಾರ್ಟೆಂಟು. ಯಾಕೆ ಎವ್ರಿ ಕ್ಲಾಸ್ನಲ್ಲಿ ಮ್ಯಾಪನ್ನು ತಗೋತಾ ಇದ್ದೀವಿ ಅಂತಂದರೆ ಜಿಯೋಗ್ರಫಿಕಲ್ ಆಗಿ ತಾವು ಎಲ್ಲ ಪ್ಲೇಸಸ್ ಬಗ್ಗೆ ಎಲ್ಲೆಲ್ಲಿರುತ್ತೆ, ಸುದ್ದಿಯಲ್ಲಿರುವಂಥ ಸ್ಥಳಗಳು ಯಾವ ಯಾವ ಭಾಗದಲ್ಲಿ ಬರುತ್ತೆ ಅಂತ ತಮಗೊಂದು ಐಡಿಯಾ ಇರಬೇಕಾಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಅನ್ನು ನಾವು ಚರ್ಚೆ ಮಾಡುವಾಗ ವಿತ್ ಮ್ಯಾಪ್ ರೀಡಿಂಗ್ ಅನ್ನು ನಾವಿಲ್ಲಿ ತಗೋತಾ ಇದ್ದೀವಿ. ಇಷ್ಟು ನೆಕ್ಸ್ಟ್ ನೋಡೋಣ. ಇಲ್ಲಿ ಚಿಲಿ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಚಿಲಿಯಲ್ಲಿ ಕಾಳ್ಗಿಚ್ಚಿನಿಂದ 120 ಅಧಿಕ ಸಾವುಗಳಾಗಿರುತ್ತೆ. ಚಿಲಿ ಏನಿದೆ ಆಂಡೀಸ್ ಪರ್ವತ ಮತ್ತು ಪೆಸಿಫಿಕ್ ಮಹಾಸಾಗರದ ನಡುವೆ ಕಿರಿದಾಗಿ ವ್ಯಾಪಿಸಿದೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಕಂಡು ಬರುತ್ತೆ? ಆಂಡೀಸ್ ಪರ್ವತ ಮತ್ತು ಪೆಸಿಫಿಕ್ ಮಹಾಸಾಗರ. ಮತ್ತು ಚಿಲಿಯ ರಾಜಧಾನಿ ಸ್ಯಾಂಟಿಯಾಗೋ. ಪ್ರಸ್ತುತ ಅಧ್ಯಕ್ಷರು ಗೇಬ್ರಿಯಲ್ ಬೋರಿಕ್. ಹಾಗೂ ಕರೆನ್ಸಿ ಏನಿದೆ, ಚಿಲಿಯ ಕರೆನ್ಸಿ ಚಿಲಿಯ ಪೆಸೋ. ಇಷ್ಟು ತಾವು ಗೊತ್ತಿರಬೇಕು. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕವನ್ನು ಮಂಡಿಸಿದೆ. ಇದು ಪ್ರಥಮ ರಾಜ್ಯ ಆಗುತ್ತೆ. ಏಕರೂಪ ನಾಗರಿಕ ಸಂಹಿತೆ ವಿಧೇಯಕವನ್ನು ಮಂಡಿಸಿದ ಪ್ರಥಮ ರಾಜ್ಯ ಉತ್ತರಾಖಂಡ್. ಹಾಗೆ ಗೋವಾದ ಮಪೂಸಾದಲ್ಲಿ ಗೋಬಿ ಮಂಚೂರಿಯನ್ನು ನಿಷೇಧ ಮಾಡಿದ್ದಾರೆ. ಯಾಕಂದರೆ ಆರ್ಟಿಫಿಷಿಯಲ್ ಕಲರನ್ನು ಯೂಸ್ ಮಾಡ್ತಾ ಇದ್ದಾರೆ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಇವತ್ತು ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಕೇಸಸ್ ಆಗ್ತಾ ಇದೆ ಯೂತಲ್ಲಿ ಅಂತಂದರೆ ಬಿಕಾಸ್ ಆಫ್ ಫಾಸ್ಟ್ ಫುಡ್ ಮತ್ತು
ಅನ್ಹೆಲ್ದಿ ಲೈಫ್ ಸ್ಟೈಲ್. ಹಾಗಾಗಿ ಆ ಒಂದು ರೀಸನನ್ನು ಇಟ್ಕೊಂಡು ಆರ್ಟಿಫಿಷಿಯಲ್ ಕಲರನ್ನು ಯೂಸ್ ಮಾಡ್ತಾರೆ ಮತ್ತು ಆ ಒಂದು ಗೋಬಿಯನ್ನು ಸರಿಯಾಗಿ ವಾಶ್ ಮಾಡಲ್ಲ. ಸೊ ಆ ಕಾರಣಕ್ಕಾಗಿ ಗೋವಾದ ಮಾಪೋಸಾದಲ್ಲಿ ಗೋಬಿ ಮಂಚೂರಿಯನ್ನ ನಿಷೇಧ ಮಾಡಿರ್ತಾರೆ. ಹಾಗೆ ಅಮೆರಿಕದ ನಾಸಾ ಏನು ಮಾಡಿದೆ, TOI 715b ಎಂಬ ಹೊಸ ಗ್ರಹವನ್ನು ಪತ್ತೆ ಮಾಡಿದೆ. TOI 715b ಅಂತ ಇದು ಭೂಮಿಯನ್ನು ಹೋಲುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಫರ್ದರ್ ಏನಾದರೂ ಇನ್ಫಾರ್ಮೇಷನ್ಸ್ಗಳನ್ನು ಬರುತ್ತೆ ಅನ್ನೋದು ತಾವು ಅಬ್ಸರ್ವ್ ಮಾಡಬೇಕು. ಸೈನ್ಸ್ ಆ್ಯಂಡ್ ಟೆಕ್ ಕ್ಯಾಟಗರಿಯಲ್ಲಿ TOI 715b ಕೇವಲ ಹೆಸರನ್ನು ಇಟ್ಟು ಕೈ ಬಿಡ್ತಾರಾ ಅಥವಾ ಇದ್ರ ಮೇಲೆ ಮತ್ತೇನಾದರೂ ಅನ್ವೇಷಣೆ ಅಥವಾ ಡಿಸ್ಕವರಿ ಅಥವಾ ಹೊಸ ಒಂದು ಅಧ್ಯಯನ ಆಗುತ್ತಾ ಅಂತ ಹೇಳಿ ನೋಡಬೇಕಾಗತ್ತೆ. ಸದ್ಯಕ್ಕೆ TOI 715b ಅನ್ನೋದು ಏನು ಅಂತಂದರೆ ಅದೊಂದು ಹೊಸ ಗ್ರಹ, ಒಂದು ಭೂಮಿಯನ್ನು ಹೋಲುತ್ತೆ ಅಂತ ಹೇಳಿ ಅಮೆರಿಕದ ನಾಸಾ ಹೇಳುತ್ತೆ. ಜಮ್ಮು ಮತ್ತು ಕಾಶ್ಮೀರದ ನಡುವೆ ವಿಶೇಷ ಆಸ್ಥಾ ರೈಲಿಗೆ ಚಾಲನೆಯನ್ನು ಕೊಟ್ಟಿರ್ತಾರೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಅಯೋಧ್ಯ ನಡುವೆ, ಜಮ್ಮು ಕಾಶ್ಮೀರ ಮತ್ತು ಅಯೋಧ್ಯೆಯ ನಡುವೆ ಇದನ್ನ ಮಾಡಿರ್ತಾರೆ. ಭಾರತೀಯ ಪ್ರವಾಸಿಗರಿಗೆ ಇರಾನ್ ಏನು ಮಾಡಿದೆ, ವೀಸಾ ವಿನಾಯಿತಿ ನೀಡಿರುತ್ತೆ. ಕೇವಲ ಪ್ರವಾಸಿಗರಿಗೆ ಮಾತ್ರ ವೀಸಾ ವಿನಾಯಿತಿಯನ್ನು ನೀಡಿರುತ್ತೆ. ಇರಾನ್ ಮತ್ತು ಭಾರತ ಚಾಬಹಾರ್ ಬಂದರವನ್ನು ಅಭಿವೃದ್ಧಿಪಡಿಸ್ತಾ ಇದೆ ಮತ್ತು ಭಾರತೀಯ ಪ್ರವಾಸಿಗರಿಗೆ ವೀಸಾ ವಿನಾಯಿತಿಯನ್ನು ಕೂಡ ನೀಡಿರುತ್ತೆ. ಹಾಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ಯುದ್ಧದ ರೀತಿಯಲ್ಲೇ ನಡೀತಾ ಇದೆ. ಯಾಕೆ ಕಾರಣ ಅಂತಂದರೆ ಇರಾನ್ ಬೆಂಬಲಿತ ಒಂದು ಬಂಡುಕೋರರ ಗುಂಪಿನ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಇರಾನ್ ಬೆಂಬಲಿತ ಬಂಡುಕೋರರ ಗುಂಪು ಅಮೆರಿಕದ ವಾಯುನೆಲೆ ಮೇಲೆ ದಾಳಿ ಮಾಡಿತ್ತು ಒಂದು ಡ್ರೋನ್ ಮುಖಾಂತರ. ಅದಕ್ಕೆ ಪ್ರತಿಯಾಗಿ ಏನು ಮಾಡಿದೆ ಅಮೆರಿಕ ಇರಾನ್ ಮೇಲೆ ಮತ್ತು ಇರಾನ್ ಬೆಂಬಲಿತ ಒಂದು ಹಡಗುಗಳ ಮೇಲೆ ಮತ್ತು ಉಗ್ರರ ಮೇಲೆ, ಬಂಡುಕೋರರ ಗುಂಪಿನ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ. ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ಜೊತೆಗೆ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಇಷ್ಟು ಪಾಯಿಂಟ್ಸ್ಗಳು ತಮಗೆ ನೆನಪಿರಬೇಕು. ಇರಾನ್ ರೆಸ್ಪೆಕ್ಟ್ ಆಗಿ ತುಂಬ ಪಾಯಿಂಟ್ಸ್ಗಳಿದೆ, ತುಂಬ ಒಂದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇದೆ. ಯಾಕಂದರೆ ಹಳೆಯ ಕ್ಲಾಸಸ್ಸನ್ನು ತಾವು ಅಬ್ಸರ್ವ್ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ಎವ್ರಿ ಡೇ ತಾವು ಅಪ್ಡೇಟ್ ಇರಬೇಕು. ಕರೆಂಟ್ ಅಫೇರ್ಸಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ಬರೋದು, ಒಳ್ಳೆಯ ಸಕ್ಸಸ್ ಬರೋದು ಎವ್ರಿ ಡೇ ತಾವು ಅಪ್ಡೇಟ್ ಇದ್ದು ಎವ್ರಿ ಪಾಯಿಂಟನ್ನು ಲಿಂಕ್ ಮಾಡ್ತಾ ಹೋಗಬೇಕು. ಎವ್ರಿ ಡೇಯಿಂದ ನೆಕ್ಸ್ಟ್ ಡೇಗೆ ಏನಾದರೂ ಲಿಂಕ್ ಇದೆಯಾ, ಪಾಯಿಂಟ್ಗಳು ಲಿಂಕ್ ಇದೆಯಾ ಅಂತ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ಕಂಪಲ್ಸರಿಯಾಗಿ ನೋಡಬೇಕಾಗುತ್ತೆ. ಅಂದರೆ ತಮಗೆ ಒಂದು ಅಪ್ಡೇಟ್ಸ್ಗಳು ಸಿಗುತ್ತೆ. ಆಯಾ ಕ್ಲಾಸ್ಗಳನ್ನು ಅವತ್ತೇ ತಾವು ನೋಡ್ಕೋಬೇಕು. ನ್ಯೂಸ್ ಪೇಪರನ್ನು ಓದೋದು ಸ್ಕಿಪ್ ಮಾಡಿದರೂ ಕೂಡ ಇಲ್ಲಿ ಕ್ಲಾಸನ್ನು ನೀವು ಕೇಳಿದ್ರೆ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿ ಒಂದೇ ಕಡೆ ಸಿಗೋದ್ರಿಂದ ಸೊ ನಿಮಗೇನಾಗುತ್ತೆ, ಅನುಕೂಲ ಆಗುತ್ತೆ. ಸೊ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಜಸ್ಟ್ 15 to 20 ಮಿನಿಟ್ಸ್ ಒಳಗಡೆ ಆವತ್ತಿನ ಕರೆಂಟ್ ಅಫೇರ್ಸ್ ತಮಗೆ ನ್ಯೂಸ್ ಪೇಪರ್ ಓದೋದನ್ನು ತಾವು ಸ್ಕಿಪ್ ಮಾಡಿದ್ರೂ ಕೂಡ ಇಲ್ಲಿ ತಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎವ್ರಿ ಡೇ ವಿತೌಟ್ ಮಿಸ್ ಬೆಳಿಗ್ಗೆ 9 ಗಂಟೆಗೆ ತಾವು ಕ್ಲಾಸನ್ನು ಕೇಳಿ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿನ್ ಟು ಲರ್ನ್ನ ವೆಬ್ಸೈಟ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ಕೋರ್ಸ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ಕೋರ್ಸ್ನ ಅಡಿಯಲ್ಲಿ 2024 ಹಾಗೂ 2023 ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್, ಒಂದು ನೋಟ್ಸ್ ಸಿಗುತ್ತೆ, ಒಂದು ಟೆಸ್ಟ್ ಸಿಗುತ್ತೆ ಎವ್ರಿ ಮಂತ್. ಸೊ ಆ ಟೆಸ್ಟ್ ಮುಖಾಂತರ ನೀವು ಆಲ್ ಕರ್ನಾಟಕ ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆಗೆ ತಮ್ಮ ರ್ಯಾಂಕನ್ನು ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ರಿವಿಷನ್ ಕೂಡ ಮಾಡ್ಬೋದು, ಕ್ವಿಕ್ ಆಗಿ ರಿವಿಷನ್ ಮಾಡ್ಬೋದು. ಸೊ ಎವ್ರಿ ಟೆಸ್ಟ್ ಮೋರ್ ದ್ಯಾನ್ 100 ಕ್ವಶನ್ಸ್, 120 ಕ್ವಶನ್ಸ್ ನ್ಯೂಸಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನೇ ಇರುತ್ತೆ, ವಿತ್ ಎಕ್ಸ್ಪ್ಲನೇಷನ್, ವಿತ್ ಕೀ ಆನ್ಸರ್, ವಿತ್ ರ್ಯಾಂಕ್. ಸೊ ನೀವು ಬೇಕಾದರೆ ಆ್ಯಪು ಮತ್ತು ವೆಬ್ಸೈಟನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.